ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದು 2 ದಿವಸದ ವ್ಲಾಗ್ ಆಗಿರುತ್ತೆ. ಫಸ್ಟೇ ಕುಕ್ಕಿಂಗ್ ಈ ಫುಲ್ ವೀಡಿಯೋದಲ್ಲಿ ಬರೀ ಅಡುಗೆನೇ ರೆಸಿಪಿಗಳಿದೆ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಅದೇ ಪಾತ್ರೆಗೆ ಇನ್ನೊಂಚೂರು ಎಣ್ಣೆ ಹಾಕ್ಬಿಟ್ಟು ಪಲಾವ್ ಸ್ಪೈಸಸ್ ಹಾಕಿ, ಅದಾದಮೇಲೆ ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ವಾಂಗಿಬಾತನ್ನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋ ಥರ ವಾಂಗಿಬಾತ್ ಮಾಡ್ತಾಯಿಲ್ಲ. ನಾರ್ಮಲಾಗಿ ಚಿತ್ರಾನ್ನ ಎಲ್ಲ ಗೊಜ್ಜು ಮಾಡಿಬಿಟ್ಟು ಕಲಿಸ್ಕೊತೀವಲ್ಲ ಆ ಥರ ವಾಂಗಿಬಾತನ್ನ ಮಾಡ್ತಾಯಿದ್ದೀನಿ. ಈ ಥರ ವಾಂಗಿಬಾತು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಇಷ್ಟ ಆಗುತ್ತೆ. ನಂಗೆ ಆ ಥರನೂ ಇಷ್ಟ ಆಗುತ್ತೆ, ಈ ಥರನೂ ಇಷ್ಟ ಆಗುತ್ತೆ. ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಈ ಥರ ಮಾಡಿದೆ. ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಇತ್ತು ಅಂತಂದರೆ ಒಂಥರ ಹೊಡಿತಾ ಇರುತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರನೇ ಫಸ್ಟ್ ಇನ್ನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ಮೇಲೆ ಯಾವಾಗಲೂ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಒಂದು 2-3 ಈರುಳ್ಳಿ ಅಂತೀನಿ, ಟೊಮೆಟೊನ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್. ಬೇಕಾದರೆ ಬಟಾಣಿ ಇದ್ದರೆ ಬಟಾಣಿನೂ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಇದೆರಡನ್ನೂ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಮತ್ತು ಬೇಯೋಕ್ಕೆ ಅದಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಅದರಿಂದ ಎಲ್ಲ ನೀಟಾಗಿ ಬೆಂದ ಮೇಲೆ ಇಲ್ಲಿ ನಾನು ಬದನೆಕಾಯಿ ಏನು ಫ್ರೈ ಮಾಡಿ ಆವಾಗಲೇ ಎತ್ತಿಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ವಾಂಗಿಬಾತ್ ಪೌಡರು MTRದು ಅದು ಒಂದು ಹಾಕಿದೆ. ಅದಾದಮೇಲೆ ಒಂದು ಇಲ್ಲಾಂದರೆ ಒಟ್ಟಿನಲ್ಲಿ ಒಂದು 2 ಚಮಚ ಅಷ್ಟು ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡರು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನು ಮಸಾಲಾನ ನಾನು ಹಾಕಿಲ್ಲ. ಬೇರೆ ಇನ್ನೇನು ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಿಜವಾಗ್ಲೂ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನೀರು ದೋಸೆನ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ನೀರು ದೋಸೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನಂತಂದರೆ ತುಂಬ ಹೊಟ್ಟೆ ಹಸ್ದಿರೋರಿಗೆ ನೀರು ದೋಸೆನ ಕೊಟ್ಟು ಪೂರೈಸೋಕ್ಕಾಗಲ್ಲ. ಏನಂತಂದರೆ ಸಿಂಪಲ್ಲಾಗಿ ಒಂದು 4-5 ತಿಂತೀನಿ ಅನ್ನೋರಿಗೆ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಅಂತಂದರೆ ಮಾಡೋದು ಕಷ್ಟ ಆಗುತ್ತೆ. ನೀರು ದೋಸೆ ಹೊಟ್ಟೆ ತುಂಬಲ್ಲ. ಲೈಟಾಗಿ ತಿಂತೀನಿ ಅಂತಂದರೆ ಓಕೆ. ಮತ್ತು ಕಾಯಿ ಬೇಕಿತ್ತಲ್ಲ, ತೆಂಗಿನಕಾಯಿ ಒಡೆದೆ, ಅದರಲ್ಲಿ ನೀರು ಬಂತು, ಎಳ್ನೀರು, ಅದನ್ನು ಕುಡಿದೆ. ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಎಳ್ನೀರಿಗೆ ಜಾಸ್ತಿ ಪ್ರೈಸು, ಒಂದು ₹50-60 ಇರುತ್ತೆ. ಊರ ಕಡೆ ಅಂದರೆ ನಮಗೆ ಎಷ್ಟು ಬೇಕಷ್ಟು ಆರಾಮ್ಸೆ ಕುಡಿಬೋದು. ಇಲ್ಲಿ ಆ ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು. ಅದು ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಕಾಯಿಲಂತೂ ಇನ್ನೂ ಸಖತ್ ಸ್ವೀಟಾಗಿರುತ್ತೆ, ಒಂದೊಂದರಲ್ಲಿ ಮೀಡಿಯಮ್ ಆಗಿರುತ್ತೆ. ಕಾಯಿ ಮತ್ತು ಅಕ್ಕಿ ಎರಡನ್ನೂ ಹಾಕಿ ಚೆನ್ನಾಗಿ ರುಬ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಇದನ್ನು ಆ್ಯಡ್ ಮಾಡ್ತಾಯಿಲ್ಲ, ಗೊಜ್ಜು ಗಿಜ್ಜು ಏನೂ ಮಾಡ್ಕೊತಾ ಇಲ್ಲ. ಸಿಂಪಲ್ಲಾಗಿ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ತಿಂತೀನಿ. ಅದೇ ಚೆನ್ನಾಗಿರುತ್ತೆ. ನನಗೆ ಅದೇ ಇಷ್ಟ ಆಗುತ್ತೆ ಕಾಂಬಿನೇಷನ್ನು. ಹೋಟೆಲಲ್ಲಾದರೂ ಅಷ್ಟೇ, ನಾನು ಬೇರೆ ಗ್ರೇವಿ ಏನಾದರೂ ಕೊಟ್ಟರೆ ನನಗೆ ಗ್ರೇವಿ ತಿನ್ನೋಕ್ಕೆ ಹೋಗಲ್ಲ. ಬರೀ ಇದನ್ನು ಮಾತ್ರ ಬೆಲ್ಲ ಮತ್ತು ತೆಂಗಿನಕಾಯಿ ಅದು ಮಾತ್ರ ತಿಂತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ದೋಸೆ ಮಾತ್ರ ಆ ಥರ ಆಯಿತು, ಮತ್ತು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಬಂತು. ಮತ್ತು ಮಧ್ಯಾಹ್ನಕ್ಕೆ ಇಲ್ಲಿ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು 4-5 ಟೊಮೆಟೊ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಒಂದು 10-12 ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಮತ್ತು ಇದಕ್ಕೂ ಕೂಡ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನೇನಿದೆ ಪಲಾವ್ ಸ್ಪೈಸಸ್ಸು ಅದನ್ನು ಹಾಕ್ಕೊಬೋದು, ಇಲ್ಲಾಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಬೋದು. ಅದಾದಮೇಲೆ ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬೇಯಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆದಮೇಲೆ ಇದಕ್ಕೂ ಒಂಚೂರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಅದು ಒಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಬ್ಬಿದ್ನೆಲ್ಲ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕೋಕೆ ಹೋಗಬೇಡಿ, ಕಡಿಮೆನೂ ಹಾಕೋಕೆ ಹೋಗಬೇಡಿ, ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಒಂಚೂರು ನೀರು ಬೇಕು ಅನ್ನೋ ಥರನೇ ಹಾಕ್ಕೊಳ್ಳಿ. ಯಾಕಂದರೆ ನಾನು ಮಶ್ರೂಮ್ ಕರಿ ಮಾಡ್ತಾ ಇರೋದ್ರಿಂದ ಮಶ್ರೂಮು ಹಾಕಿದ್ಮೇಲೆ ಅದು ನೀರು ಬಿಟ್ಕೊಬಿಡುತ್ತೆ. ಆದ್ದರಿಂದ ಇಲ್ಲಿ ಮಸಾಲೆಗೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಒಂದು ಸ್ವಲ್ಪ
ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಮಸಾಲಾಗೆ. ಇದು ನಾನು ಫಸ್ಟ್ ಟೈಮ್ ಈ ಥರ ಒಂದು ಕರಿನ ಮಾಡ್ತಾ ಇರೋದು. ಬಟ್ ನಿಜವಾಗ್ಲೂ ಫಸ್ಟ್ ಟೈಮ್ ಸಖತ್ತಾಗಿ ಬಂದಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂಚೂರು ಲಾಸ್ಟಲ್ಲಿ ಸಕ್ಕರೆನ ಹಾಕ್ಕೊಳ್ಳಿ. ನಿಜವಾಗ್ಲೂ ಟೇಸ್ಟ್ ಅಂತೂ ವಾವ್ ಸಖತ್ತಾಗಿ ಬಂತು. ನಿಜವಾಗ್ಲೂ ಇದಕ್ಕೆ ಮೇಯ್ನ್ ಏನಂತಂದರೆ ನಾವು ಗೋಡಂಬಿ ಹಾಕೋತೀವಲ್ಲ, ಮೇಯ್ನ್ ಗೋಡಂಬಿನೇ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರೋದು. ಕಲರು ಕೂಡ ಸಖತ್ತಾಗಿ ಬರುತ್ತೆ. ಇದಿಷ್ಟೇ, ಚೆನ್ನಾಗಿ ಕುದಿಸಿದ್ರೆ ಮುಗ್ದೇ ಹೋಯ್ತು, ರೆಡಿ ಆಯಿತು ಮಶ್ರೂಮ್ ಕರಿ. ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ದೋಸೆಗೂ ಚೆನ್ನಾಗಿರುತ್ತೆ. ಈ ಥರ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ವೆಜ್ ಪಲಾವ್ನ ಗೀ ರೈಸ್ನ ಮಾಡ್ತಾಯಿದ್ದೆ. ಗೀ ರೈಸ್ಗೆ ಒಂದು ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೇನೂ ಇಲ್ಲ. ಸಿಂಪಲಾಗಿ ಹೇಳಬೇಕು ಅಂದರೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ತುಪ್ಪ, ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ನ ಈ ಥರ ರೌಂಡಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋದು. ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ನಾನು 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೆ 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದೇನಿದೆ ಅದನ್ನು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಬೇಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗಿದೋಯ್ತು, ರೆಡಿಯಾಗಿದೆ ಗೀ ರೈಸು. ಮೇಡಮ್ ಕೇಳು. ಓದಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಣಿ, ಹ್ಯಾಪಿ ಬರ್ಡೇ ಟು ಯು ಮಣಿ ಅಣ್ಣ, ಹ್ಯಾಪಿ ಬರ್ಡೇ ಟು ಯು. ಮೇಡಮ್ ಫಸ್ಟ್ ಯಾವಾಗ ಹೋಗಿ ಮೇಡಮ್, ಯಾಕೆ ಕೊಡ ಮೇಡಮ್. ಇವರೇ ನೋಡಿ ನಮ್ಮ ಮಹದೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದಂತಹ ದಿವ್ಯಾ ಮೇಡಮ್. ನೋಡ್ರಿ ನಾಚ್ಕತ್ತಿರಲ್ರಿ, ಹೋಗಿ ಸರ್. ಇವರು ನಮ್ಮ ಮೇನ್ CCTV ಇನ್ಸ್ಟಾಲೇಷನ್ ಇಂಜಿನಿಯರ್, ಇವರು ಮನು ಸರ್ ಅಂತ. ಯಾಕೆ ನಾನೇ ತಪ್ಪಾಗೇನು ಹೇಳಿಲ್ವಲ್ಲಮ್ಮ, ಇರೋದೇನು ಹೇಳಿದೆ. ನಾಳೆ ಇಬ್ರು ಯೂಟ್ಯೂಬಲ್ಲಿ ಬರ್ತೀರಾ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಸ್ಟ್ರಾಂಗ್ ಆಗಿ ಒತ್ತಿ. ಹೇಳ್ರಿ 100 ವರ್ಷ ಚೆನ್ನಾಗಿರ್ರಿ. ನೋಡು ಏನಿಲ್ಲ ಮಾಡೋದು ಕೇಳಿಸುತ್ತೆ ಅದು. ಫ್ರೆಂಡ್ಸ್, ನಮ್ಮ ಮನೆಯವರು ನಾಳೆ ಎದ್ದು ವರ್ಕೌಟ್ ಮಾಡೋಣ ಅಂತ ಇದ್ದಾರೆ. ಇದು ನಿಜಗಳು ನಿಮ್ಮ ಪತಿಯ ವರ್ಕೌಟ್ ಮಾಡೋಕ್ಕೆ ನಿಜ ನಿಜ ಹೇಳು. ಪಕ್ಕ ಪಕ್ಕ ಎಷ್ಟು ಗಂಟೆಗೆ ಇದ್ದಾನ? ಎದ್ದೋಣ 5:30 6 ಗಂಟೆ. 6 ಗಂಟೆಗೆ ಇದ್ದಾನ. ಓಕೆನಾ? 5:30 ಅಂದ್ರೆ ಸ್ವಲ್ಪ ನಿದ್ದೆ ಬರುತ್ತೆ. ಕರೆಕ್ಟಾಗಿ 6 ಗಂಟೆಗೆ ನಾನು ಅಲಾರಾಮ್ ಇಡ್ತೀನಿ. ಸರಿನಾ? ಸತ್ಯ. ನೋಡೋಣ, ನಾಳೆಯಿಂದ ವರ್ಕೌಟ್ ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ, ನೋಡೋಣ ಏನು ಮಾಡೋಣ. ಗೈಸ್, ನನ್ನ ಫೇಸಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಪುಟ್ಟ, ನನ್ನ ಫೇಸಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಅದೇ ಒಂದು ಕ್ರೀಮ್ ಹಚ್ತಾ ಇದ್ನಲ್ಲ, ಬೆಳಗಾಗ್ಬಿಟ್ಟಿದ್ಯಾ? ಕರಗಿದ್ದು. ಕರೆಕ್ಟಾಗಿ ಹೇಳು, ಏನಾದರೂ ಚೇಂಜಸ್ ಇದೆಯಾ ಇಲ್ವಾ? ಚೇಂಜಸ್ ಇದೆ ತಾನೆ, ಒಂದು ಸ್ವಲ್ಪ ಗ್ಲೋ ಥರ ಬರೋ ಥರ ಇದೆ ತಾನೆ? ಹೌದು ಅಂದ್ಬೇಡ, ನಾನು ನೋಡ್ಕೊಂಡು ಹೇಳು. ಫೋನ್ ನೋಡ್ಕೊಂಡು ಹೌದು ಅಂತಂದ್ರೆ ನೀನ್ ನೋಡ್ತಾ ಇರ್ತೀನಲ್ಲ 24 ಗಂಟೆ. ಗೈಸ್, ಒಂದು ಕ್ರೀಮ್ ಹಚ್ತಾ ಇದ್ದೀನಿ ಇವಾಗ, ಇನ್ನೂ ಒಂದು 15 ಡೇಸ್ ಆಯಿತು ಅನ್ಸುತ್ತೆ. ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದು ಸ್ವಲ್ಪ ಚೇಂಜಸ್ ಇದೆ ಫೇಸಲ್ಲಿ. ನೋಡಿ, ಕೈನೇ ವೈಟ್ ಇದೆ, ಫೇಸ್ಗಿಂತ ಕೈ ಕಲರೇ ಡಾರ್ಕ್ ಆಗಿದೆ. ಅದೇನಕ್ಕೆ ಹಚ್ತಾ ಇರೋದು ಅಂದರೆ ಫೇಸಲ್ಲಿ ಜಾಸ್ತಿ
ಈ ಸುಕ್ಕಾಗಿರೋ ಥರ ಬರುತ್ತೆ ನೋಡಿ, ಅದೆಲ್ಲ ಆಗಬಾರ್ದು. ಮತ್ತು ಸ್ವಲ್ಪ ಇದು ಪಿಂಪಲ್ ಮಾರ್ಕ್ ಇತ್ತು, ಈ ಪಿಂಪಲ್ ಮಾರ್ಕ್ ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಫೇಸು ಗ್ಲೋ ಆಗಿರುತ್ತೆ. ಅದನ್ನು ಇವಾಗ ಅಂದರೆ ಇವಾಗ ಒಂದು 15 ಡೇಸಿಂದ ಹಚ್ತಾ ಇರೋದಲ್ಲ, ಸೊ ಇನ್ನೂ ಬೇಕಾದ ರಿಸಲ್ಟ್ ಕೊಡೋಕ್ಕೆ. ಅದೇನಾದರೂ ನನಗೆ ಚೆನ್ನಾಗಿ ಯೂಸ್ ಆಯಿತು ಅಂತಂದರೆ ನಾನು ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವುದೇ ಒಂದು ಪ್ರಾಡಕ್ಟ್ನ ಒಂದು 15 ಡೇಸ್ 1 ಮಂತಲ್ಲಿ ನಾವು ಅದನ್ನ ರಿಸಲ್ಟ್ ಕೊಡೋಕ್ಕಾಗಲ್ಲ. ಮಿನಿಮಮ್ ಒಂದು 3 ಮಂತ್ಸ್ ಆದರೂ ನಾವು ಅಪ್ಲೈ ಮಾಡಬೇಕಾಗುತ್ತೆ, ಆವಾಗಲೇ ನಮಗೆ ರಿಸಲ್ಟ್ ಕೊಡೋದು. ಇವಾಗ ಯೋಗ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಸ್ಕಿನ್ ಕೇರ್ ಹೇರ್ ಕೇರ್ ಏನೇ ಆಗಲಿ 3 to 4 ಮಂತ್ ಬೇಕಾಗುತ್ತೆ ಅದು ರಿಸಲ್ಟು ನಮಗೆ ಕಾಣಿಸೋಕ್ಕೆ. ಇವಾಗ 15 ಡೇಸ್ ಆಗಿದೆ ಅಲ್ವಾ, ಸೊ ಅದರಿಂದ ಓಕೆ, ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಅದು ನೋಡ್ತೀನಿ, ನೀವು ಹೇಳಿ ಆಮೇಲೆ. ನನ್ನ ಫೇಸ್ನ ನಾನು ಆಲ್ರೆಡಿ ಫಸ್ಟ್ ಹೆಂಗಿತ್ತು ಅದನ್ನು ಹಾಕ್ತೀನಿ, ಇವಾಗ ಹೆಂಗಿದೆ ಅದು ಸ್ವಲ್ಪ ಚೆನ್ನಾಗಿ ಫೇಸು ಚೆನ್ನಾಗಿ ಕ್ಲಿಯರ್ ಆದಮೇಲೆ ಇವಾಗೊಂದು ಮತ್ತು ಬಿಫೋರ್ ಮತ್ತು ಆಫ್ಟರ್ದು ಎರಡೂ ಹಾಕ್ತೀನಿ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಆವಾಗ ಏನೋ ಲಿಂಕ್ನ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಅದು ಡೆಲ್ಲಿಯಿಂದ ಬರೋದು. ಅದು ಐ ಥಿಂಕ್ ಬೇಗನೆ ಬರುತ್ತೆ. ನಾನು ಕೂಡ ಯೂಟ್ಯೂಬಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟೇ ತೊಗೊಂಡಿರೋದು. ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಒಳ್ಳೆ ರಿವ್ಯೂ ಇತ್ತು, ಅದಕ್ಕೋಸ್ಕರ ನಾನು ಕೂಡ ಬೈ ಮಾಡಿದೆ. ಇವಾಗ ಶಾಪಲ್ಲಿದ್ದೀನಿ, ಮನೆಗೆ ಹೋಗಬೇಕು, ಕಸ್ಟಮರ್ ಬಂದರೆ. ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಅಂತ ಅಂದರು. ನಾನು ಮಾಡ್ತಾರೋ ಮಾಡಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಎಕ್ಸಸೈಸ್ ಮಾಡೋ ಮೂಡೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಎಬ್ಸಿದ್ರಲ್ಲ, ನಾನು ಎದ್ಬಿಟ್ಟು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಅದಾದಮೇಲೆ ಎಕ್ಸಸೈಸ್ ಎಲ್ಲ ಮಾಡಬೇಕು. ನಮ್ಮ ಮನೆಯವರು ಫಸ್ಟ್ ಅವ್ರು ಬಾತ್ರೂಮ್ಗೆಲ್ಲ ಹೋಗಿ ಆಮೇಲೆ ಬಂದು ಎಕ್ಸಸೈಸ್ ಮಾಡ್ತಾಯಿದ್ರು. ಸರಿ ಅವ್ರು ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸ್ ಮಾಡಿ ಕೂತ್ಕೊಂಡಿದ್ದೆ. ಇನ್ಮೇಲೆ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ, ನಾನಲ್ಲ ಆ್ಯಕ್ಚುಲಿ ನಮ್ಮ ಮನೆಯವರು ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದಾರೆ. ಸೊ ಅದರಿಂದ ಏನೋ ಎಕ್ಸಸೈಸ್ ಮಾಡಬೇಕು ಅಂತ ತುಂಬ ಏನು ಜಾಸ್ತಿ ವೆಯ್ಟ್ ಗೇನ್ ಆಗಿಲ್ಲ. ಒಂಚೂರು ಅವ್ರಿಗೆ ಅನಿಸ್ತಾ ಇದೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಎಕ್ಸಸೈಸ್ ಅಂದರೆ ಡಂಬಲ್ಸ್ ಎಲ್ಲ ಇದೆ ನಮ್ಮ ಮನೆಯಲ್ಲಿ. ಸೊ ಅವ್ರು ಮೊದ್ಲು ಮಾಡ್ತಾಯಿದ್ರು, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸರಿ ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ಬಂದು ತರಕಾರಿ ಎಲ್ಲ ತೊಗೊತಾ ಇದ್ವಿ. ಈ ಥರನೂ ನಾವು ರೋಡ್ ಸೈಡಲ್ಲಿ ಈ ಥರ ಫ್ರೆಶ್ಶಾಗಿ ತರಕಾರಿಗಳನ್ನ ಮೂಟೆ ತೊಗೊಬಂದು ಇಡ್ತಾರೆ, ಅಲ್ಲೂ ಕೂಡ ತರಕಾರಿ ತೊಗೋತೀನಿ. ಒಂದೊಂದ್ಸಲ ನಾರ್ಮಲಾಗಿ ಮಂಡಿ ಬರುತ್ತೆ ನೋಡಿ, ಅಲ್ಲೂ ತರಕಾರಿ ತೊಗೋತೀನಿ. ಬಟ್ ಇಲ್ಲಿ ಅಂತಂದರೆ ಅಲ್ಲಿಗೂ ಇಲ್ಲಿಗೂ ನೆಕ್ಸ್ಟ್ ಲೆವೆಲ್ ಏನೋ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಏನೇನು ತೊಗೊಂಡ್ವಲ್ಲ ಅದಕ್ಕೆಲ್ಲ ಒಂದು 500-600 ರೂಪಾಯಿ ಆಯಿತು. ಆದರೆ ಇದೇ ತರಕಾರಿ ಮತ್ತು ಫ್ರೂಟ್ಸ್ನ ನಾವು ಬೇರೆ ಕಡೆ ತೊಗೊಂಡಿತ್ತು ಅಂತಂದರೆ ಅಲ್ಲಿ 1,000 ಅಂತೂ ಆಗೇ ಆಗ್ತಾಯಿತ್ತು. ಅದಾದಮೇಲೆ ಅಮ್ಮ ಇಡ್ಲಿ ಮಾಡಿದರು, ಮತ್ತು ಬೆಳಗಿನ ಟಿಫನ್ ಇಡ್ಲಿ ಚಟ್ನಿ.